ಈಗ ರಾಜ್ಯ ದೇಶ ವಿದೇಶಕ್ಕೆ ಸಂಬಂಧಪಟ್ಟ ಹಾಗಿನ ಕೆಲ ಪ್ರಮುಖ ಸುದ್ದಿಯನ್ನ ಬನ್ನಿ ಕ್ವಿಕ್ ಆಗಿ ನೋಡ್ಕೊಳ್ಳೋಣ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬೇಲ್ ಮೇಲೆ ಹೊರಬಂದಿರುವಂತಹ ಆರೋಪಿ ದರ್ಶನ್ಗೆ ನಾಳೆ ಮಹತ್ವದ ದಿನ. ದರ್ಶನ್ ಜಾಮೀನು ರದ್ದು ಕೋರಿ ಸಲ್ಲಿಸಲಾಗಿದ್ದ ಅರ್ಜಿ ವಿಚಾರಣೆ ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ನಡೆಯಲಿದೆ. ಈಗ ಆಲ್ರೆಡಿ ದೆಹಲಿಯಲ್ಲಿರುವಂತಹ ಎಸ್ಪಿಪಿ ಪ್ರಸನ್ನ ಕುಮಾರ್ ವಕೀಲರ ಜೊತೆ ಚರ್ಚೆಯನ್ನು ನಡೆಸಿದ್ದಾರೆ. ರಾಜ್ಯ ಪ್ರಾಸಿಕ್ಯೂಷನ್ ಸುಪ್ರೀಂ ಕೋರ್ಟ್ಗೆ 1492 ಪುಟಗಳ ಕಡತವನ್ನ ಸಲ್ಲಿಕೆ ಮಾಡಿದೆ. ಪ್ರಯಾಗ್ರಾಜ್ ಮಹಾಕುಂಭ ಮೇಳದಲ್ಲಿ ರಾತ್ರೋರಾತ್ರಿ ಸೆನ್ಸೇಷನ್ ಸೃಷ್ಟಿಸಿದ್ದಂತಹ ಸರ ಮಾರಾಟಗಾರ್ತಿ ಮೊನಾಲಿಸಾ ಬೋನ್ಸ್ಲೆ ಸಹೋದರನ ಮೇಲೆ ಹಲ್ಲೆ ನಡೆಸಲಾಗಿದೆ. ಮೊನಾಲಿಸಾ ವಾಸ್ತವ್ಯ ಹೂಡಿದ ಬಿಡಾರಕ್ಕೆ ಬಂದಂತಹ ಗುಂಪೊಂದು ಬಲವಂತವಾಗಿ ಫೋಟೋ ತೆಗೆದುಕೊಂಡಿದೆ. ಈ ವೇಳೆ ತಡೆಯೋಕೆ ಬಂದಂತ ಮೊನಾಲಿಸಾ ಸಹೋದರನ ಮೇಲೆ ಯುವಕರ ಗುಂಪು ಹಲ್ಲೆ ನಡೆಸಿದೆ ಅಂತ ಆರೋಪಿಸಲಾಗಿದೆ. ಚೆಕ್ ಬೌನ್ಸ್ ಕೇಸ್ನಲ್ಲಿ ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾಗೆ 3 ತಿಂಗಳುಗಳ ಜೈಲು ಶಿಕ್ಷೆಯನ್ನು ವಿಧಿಸಲಾಗಿದೆ. ಕಳೆದ 7 ವರ್ಷಗಳಿಂದ ಪ್ರಕರಣದ ವಿಚಾರಣೆ ನಡೀತಾ ಇದ್ದು ಮುಂಬೈನ ಮ್ಯಾಜಿಸ್ಟ್ರೇಟ್ ಕೋರ್ಟ್ ರಾಮ್ ಗೋಪಾಲ್ ವರ್ಮಾ ತಪ್ಪಿತಸ್ಥ ಅಂತ ಕೋರ್ಟ್ ತೀರ್ಪನ್ನು ನೀಡಿದೆ. ನಿರ್ದೇಶಕನ ಬಂಧನಕ್ಕಾಗಿ ಕೋರ್ಟ್ ಜಾಮೀನು ರಹಿತ ವಾರೆಂಟ್ ಅನ್ನು ಜಾರಿ ಮಾಡಿದೆ. ರಾಮ್ ಗೋಪಾಲ್ ವರ್ಮಾ ಈವರೆಗೂ ಕೋರ್ಟ್ಗೆ ಹಾಜರಾಗಿಲ್ಲ. ಆಂಧ್ರಪ್ರದೇಶದಲ್ಲಿ ಪವನ್ ಕಲ್ಯಾಣ್ ಸಾರಥ್ಯದ ಜನಸೇನಾ ಪಕ್ಷ ಅಧಿಕೃತವಾಗಿ ಪ್ರಾದೇಶಿಕ ಪಕ್ಷ ಮಾನ್ಯತೆಯನ್ನ ಪಡೆದಿದೆ. ಕೇಂದ್ರ ಚುನಾವಣಾ ಆಯೋಗವು ಗಾಜಿನ ಗ್ಲಾಸಿನ ಚಿಹ್ನೆಯನ್ನ ಕೂಡ ನೀಡಿದೆ. 2014ರಲ್ಲಿ ಜನ್ಮ ತಾಳಿದಂತ ಜನಸೇನಾ ಪಕ್ಷವನ್ನ ರಾಜಕೀಯ ಪಕ್ಷ ಅಂತ ಪರಿಗಣಿಸಲಾಗಿದೆ. ಈ ವಿಚಾರವನ್ನ ಜನಸೇನಾ ಪಕ್ಷ ಸಾಮಾಜಿಕ ಮಾಧ್ಯಮ ಎಕ್ಸ್ ನಲ್ಲಿ ಹಂಚಿಕೊಂಡಿದೆ. ಉತ್ತರಾಖಂಡ್ ಮಾಜಿ ಮುಖ್ಯಮಂತ್ರಿ ಹರೀಶ್ ರಾವತ್ ಅವರ ಹೆಸರೇ ಮತದಾರರ ಪಟ್ಟಿಯಿಂದ ಕಾಣೆಯಾಗಿದೆ. ಸ್ಥಳೀಯ ಸಂಸ್ಥೆ ಚುನಾವಣೆ ಹಿನ್ನೆಲೆಯಲ್ಲಿ ಡೆಹ್ರಾಡೂನ್ನ ನಿರಂಜನ್ಪುರದಲ್ಲಿ ಮತದಾನಕ್ಕೆ ತೆರಳಿದಂತ ಹರೀಶ್ ರಾವತ್ ಶಾಕ್ ಆಗಿದ್ರು. ಮತದಾರರ ಪಟ್ಟಿಯಲ್ಲಿ ಹೆಸರು ಇಲ್ಲದೆ ಇರೋದಕ್ಕೆ ಆಶ್ಚರ್ಯಗೊಂಡ ಹರೀಶ್ ರಾವತ್ ಮತಗಟ್ಟೆಯಿಂದ ವಾಪಸ್ಸಾದರೂ 2009ರಿಂದಲೂ ನಿರಂಜನ್ಪುರದಲ್ಲಿ ಹರೀಶ್ ರಾವತ್ ವೋಟ್ ಮಾಡ್ತಿದ್ದಾರೆ. ಬಾಲಿವುಡ್ ನಟ ಸೈಫ್ ಅಲಿ ಖಾನ್ಗೆ ಇರಿದಂತ ಚಾಕುವಿನ 3ನೇ ಭಾಗವನ್ನ ವಶಕ್ಕೆ ಪಡೆಯಲಾಗಿದೆ. ಬಾಂದ್ರಾ ಒಂದು ಕೆರೆಯ ಸಮೀಪ ಚಾಕುವಿನ ಭಾಗವನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಈ ಮಧ್ಯೆ ಸೈಫ್ ಮೇಲಿನ ದಾಳಿಗೆ ಮಹಾರಾಷ್ಟ್ರ ಸಚಿವ ನಿತೇಶ್ ರಾಣೆ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ನಿಜವಾಗ್ಲೂ ದಾಳಿ ಆಯ್ತಾ ಅಥವಾ ನಟನೆ ಮಾಡ್ತಿದ್ದಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ.